ಹೆಲೋ ಗೈಸ್, ಈ ಒಂದು ಕ್ಲಾಸಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಎಸ್ ಕ್ಯೂ ಎಲ್ ಲ್ಯಾಬ್ ಪ್ರೋಗ್ರಾಮ್ಸ್ನ ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡಬೇಕಂತ ನೋಡೋಣ. ನೋಡಿ, ಫಸ್ಟ್ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಎಸ್ ಕ್ಯೂ ಎಲ್ ಲ್ಯಾಬ್ ಪ್ರೋಗ್ರಾಮ್. ಫಸ್ಟ್ ಒನ್, ಕ್ರಿಯೇಟ್ ಎ ಟೇಬಲ್ ವಿತ್ ದಿ ಫಾಲೋಯಿಂಗ್ ಫೀಲ್ಡ್ಸ್ ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್ ಉಂಟು ದಿ ಟೇಬಲ್ ಅಂತ ಕೊಟ್ಟಿದ್ದಾನೆ. ಸೊ ನಾವೊಂದು ಟೇಬಲ್ನ ಕ್ರಿಯೇಟ್ ಮಾಡಬೇಕು ಫಸ್ಟು. ಸೊ ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾವತ್ತೇ ಇರಲಿ ಮೈ ಎಸ್ ಕ್ಯೂ ಎಲ್ ಸಾಫ್ಟ್ವೇರಲ್ಲಿ ಏನಾದರೂ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಷನ್ ಮಾಡಬೇಕಂದ್ರೆ ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡೋ ಮುಂಚೆ ವಿ ಹ್ಯಾವ್ ಟು ಕ್ರಿಯೇಟ್ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ ನಂತರ ಏನು ಮಾಡಬೇಕು, ಟೇಬಲ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಸಿಂಟ್ಯಾಕ್ಸ್ ಬಂದು ಕ್ರಿಯೇಟ್ ಡೇಟಾಬೇಸ್ ನೇಮ್ ಬಂದುಬಿಟ್ಟು ಐ ವಿಲ್ ಗಿವ್ FIR ಅಂತ ಕೊಡ್ತೀನಿ. ಡೇಟಾಬೇಸ್ ನೇಮ್ ಅನ್ನೋದು ಐಡೆಂಟಿಫೈರ್ ಆಗಿರುತ್ತೆ. ನನಗೆ ಇಷ್ಟ ಬಂದಿರೋ ನೇಮ್ ಕೊಡ್ಬೋದು. ನಾನು ಏನಂತ ಕೊಟ್ಟಿದ್ದೀನಿ ಇಲ್ಲಿ, FIR ಅಂತ ಕೊಟ್ಟಿದ್ದೀನಿ. ಎಂಟ್ರ್ ಮಾಡ್ತೀನಿ ಕೀಬೋರ್ಡಲ್ಲಿ. ಸೊ ಕ್ವೈರಿ ಓಕೆ ಅಂತ ಬಂತು. ಸೊ ಹೀಗೆ ಬಂದಿದೆಯಾ ಅಂದರೆ ನಾನು ಕೊಟ್ಟಿರೋಂತಹ ಕಮ್ಯಾಂಡ್ ಏನಾಗಿದೆ, ಎಕ್ಸಿಕ್ಯೂಷನ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ. ಸೊ ಡೇಟಾಬೇಸ್ ಏನಾಗಿದೆ, ಇವಾಗ ಕ್ರಿಯೇಟ್ ಆಗಿದೆ. ಡೇಟಾಬೇಸ್ ಹೆಸರು ಬಂದು FIR ಅಂತ. ಇದನ್ನು ಯೂಸ್ ಮಾಡಬೇಕು, ಯೂಸ್ FIR ಸೆಮಿಕೋಲನ್ ಅಂತ. ಇಷ್ಟು ಟೈಪ್ ಮಾಡಿ ಎಂಟರ್ ಮಾಡಿ ಕೀಬೋರ್ಡಲ್ಲಿ. ಡೇಟಾಬೇಸ್ ಚೇಂಜ್ ಅಂತ ಬರುತ್ತೆ. ಸೊ ಇಷ್ಟು ಬಂದಿದೆ ಅಂದರೆ, ಈ ರೀತಿ ಬಂದಿದೆ ಅಂದರೆ ನಾವು ಡೇಟಾಬೇಸ್ನ ಸಕ್ಸಸ್ಫುಲ್ಲಾಗಿ ಏನು ಮಾಡಿದ್ವಿ, ಕ್ರಿಯೇಟ್ ಮಾಡಿದ್ದೀವಿ ಅಂತ. ಈಗ ಏನು ಮಾಡಬೇಕು, ಈ ಒಂದು ಡೇಟಾಬೇಸಲ್ಲಿ FIR ಡೇಟಾಬೇಸಲ್ಲಿ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ನೋಡಿ, ಫಸ್ಟ್ ಕ್ವಶನ್ ಈ ರೀತಿ ಇದೆ, ಕ್ರಿಯೇಟ್ ಎ ಟೇಬಲ್ ವಿತ್ ದಿ ಫಾಲೋಯಿಂಗ್ ಫೀಲ್ಡ್ಸ್ ಅವನೇ ಕೊಟ್ಟಿರ್ತಾನೆ ಯಾವುದಂತ, ಆ್ಯಂಡ್ ಎಂಟರ್ 10 ರೆಕಾರ್ಡ್ಸ್ ಉಂಟು ದಿ ಟೇಬಲ್ ಅಂತ ಹೇಳಿದ್ದಾನೆ. ಸೊ ಟೇಬಲ್ ಹೆಸರು ಏನಿರಬೇಕಂದ್ರೆ ನಥಿಂಗ್ ಬಟ್ ಎಂಟಿಟಿ ನೇಮ್ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಟೇಬಲ್ ನೇಮ್ ಬಂದು ಮಾರ್ಕ್ಸ್ ಅಂತ ಇರಬೇಕು. ಸೊ ಈ ಒಂದು ಟೇಬಲಲ್ಲಿ ಆಟ್ರಿಬ್ಯೂಟ್ಸ್ ಈ ರೀತಿ ಇದೆ, ರೋಲ್ ನಂಬರ್ ಅಂತಿದೆ, ಎಸ್ ನೇಮ್ ಇದೆ, ಲ್ಯಾಂಡ್ ಮಾರ್ಕ್ಸ್ ಇದೆ, ಅಂದರೆ ಲ್ಯಾಂಗ್ವೇಜ್ ಮಾರ್ಕ್ಸು, ಇಂಗ್ಲೀಷ್ ಮಾರ್ಕ್ಸು, ಸಬ್ಜೆಕ್ಟ್ 1 ಮಾರ್ಕ್ಸು, ಸಬ್ಜೆಕ್ಟ್ 2 ಮಾರ್ಕ್ಸ್, ಸಬ್ಜೆಕ್ಟ್ 3 ಮಾರ್ಕ್ಸ್, ಸಬ್ಜೆಕ್ಟ್ 4 ಮಾರ್ಕ್ಸ್ ಅಂತ ಈ ಥರ ಆಟ್ರಿಬ್ಯೂಟ್ಸ್ ಇದೆ. ಸೊ ಅದಕ್ಕೆ ರಿಲೇಟೆಡ್ ಕರೆಸ್ಪಾಂಡಿಂಗ್ ಡೇಟಾ ಟೈಪ್ ಸಹ ಇಲ್ಲಿದೆ, ಮತ್ತು ಸೈಜ್ ಸಹ ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಕಾನ್ಸ್ಟೆಂಟ್ಸು ಇದೆ. ಸೊ ಈ ಡೇಟಾನ ತೊಗೊಂಡು ನಾವೇನು ಮಾಡಬೇಕು ಅಂದರೆ ಟೇಬಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಟ್ರೈ ಟು ಕ್ರಿಯೇಟ್ ಎ ಟೇಬಲ್. ನೋಡಿ, ಇಲ್ಲಿದೆ ಸಿಂಟ್ಯಾಕ್ಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಕ್ರಿಯೇಟ್ ಟೇಬಲ್ ಮಾರ್ಕ್ಸ್ ಅಂತ. ಕ್ರಿಯೇಟ್ ಟೇಬಲ್ ನೇಮ್ ಬಂದು ಮಾರ್ಕ್ಸ್ ಅಂತ, ಬ್ರ್ಯಾಕೆಟ್ಸ್ ಓಪನ್ ಮಾಡ್ತೀನಿ. ಸೊ ಫಸ್ಟ್ ಆಟ್ರಿಬ್ಯೂಟ್ ಏನಿದೆ, ರೋಲ್ ನಂಬರ್ ಅಂತಿದೆ. ಸೊ ಐ ವಿಲ್ ಮೆನ್ಷನ್ ರೋಲ್ ನಂಬರ್ ಆ್ಯಸ್ ಇಟ್ ಈಸ್. ಅಲ್ಲಿ ಏನು ಹೆಸರು ಕೊಟ್ಟಿದ್ದೀನೋ ಅದನ್ನು ನಾನು ಏನು ಮಾಡ್ತೀನಿ, ಆಟ್ರಿಬ್ಯೂಟಾಗಿ ಕೊಡ್ತೀನಿ. ಡೇಟಾ ಟೈಪ್ ಏನಿದೆ, ಇಂಟ್ ಅಂತಿದೆ, ಅದಕ್ಕೆ ಸೈಜ್ ಬಂದ್ಬಿಟ್ಟು 5 ಅಂತಿದೆ. ಸೊ ಸ್ಪೇಸ್ ಕೊಟ್ಟು ಇಂಟ್ ಆಫ್ 5 ಬ್ರ್ಯಾಕೆಟ್ಸ್ ಕ್ಲೋಸ್. ಸೊ ನೆಕ್ಸ್ಟು ಕಾನ್ಸ್ಟೆಂಟ್ ಏನೂ ಇಲ್ಲ ಇದಕ್ಕೆ, ಯಾವುದಕ್ಕೆ, ಫಸ್ಟ್ ಆಟ್ರಿಬ್ಯೂಟ್ ರೋಲ್ ನಂಬರ್ಗೆ ಕಾನ್ಸ್ಟೆಂಟ್ ಏನೂ ಇಲ್ಲ. ಸೊ ನಾನು ಸಹ ಮೆನ್ಷನ್ ಮಾಡಲ್ಲ, ಸೆಕೆಂಡ್ ಆಟ್ರಿಬ್ಯೂಟ್ ಬಂದುಬಿಟ್ಟು ಎಸ್ ನೇಮ್ ಅಂತಿದೆ, ಅದಕ್ಕೆ ಡೇಟಾ ಟೈಪ್ ಬಂದುಬಿಟ್ಟು ವಾರ್ಕ್ಯಾರ್, ಸೈಜ್ 20 ಇದೆ, ಮತ್ತು ಕಾನ್ಸ್ಟೆಂಟ್ ಏನಿದೆ ನಾಟ್ ನಲ್ ಅಂತಿದೆ. ಸೊ ನಾನು ಈ ಥರ ಬರೀತೀನಿ. ನೆಕ್ಸ್ಟ್ ಆಟ್ರಿಬ್ಯೂಟ್ ಬಂದು ಎಸ್ ನೇಮ್ ಅಂತ, ಎಸ್ ನೇಮ್ ಸ್ಪೇಸ್ ವಾರ್ಕ್ಯಾರ್ ಆಫ್ ಸೈಜ್ ಬಂದು 20 ಅಂತಿದೆ, ಮತ್ತು ಕಾನ್ಸ್ಟೆಂಟು ಹಿ ಹ್ಯಾಸ್ ಗಿವನ್ ನಾಟ್ ನಲ್ ಅಂತ ಕಾನ್ಸ್ಟೆಂಟ್ ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಕಮ ಹಾಕ್ತೀನಿ. ದೆನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಥರ್ಡ್ ಆಟ್ರಿಬ್ಯೂಟ್ ಇದೆ ಲ್ಯಾಂಡ್ ಮಾರ್ಕ್ಸ್ ಅಂತ. ಸೊ ಲ್ಯಾಂಡ್ ಮಾರ್ಕ್ಸ್ ಸ್ಪೇಸ್ ಇಲ್ಲ, ಸ್ಪೇಸ್ ಬಾರ್ ಕೊಡ್ತೀನಿ, ಮತ್ತು ಡೇಟಾ ಟೈಪ್ ಮೆನ್ಷನ್ ಮಾಡಿದ್ರೆ ಸ್ಪೇಸ್ ಕೊಡಬೇಕಾಗತ್ತೆ. ಲ್ಯಾಂಡ್ ಮಾರ್ಕ್ಸ್, ಇದಕ್ಕೆ ಡೇಟಾ ಟೈಪ್ ಬಂದು ಇಂಟ್, ಸೈಜ್ ಬಂದು 3 ಇದೆ. ಸೊ ಇಂಟ್ ಆಫ್ 3 ಅಂತ ಮೆನ್ಷನ್ ಮಾಡ್ತೀನಿ. ಜೊತೆಗೆ ಕಾನ್ಸ್ಟೆಂಟು ಯು ಕ್ಯಾನ್ ಸಿ ಬಿಟ್ವೀನ್ 0 ಆ್ಯಂಡ್ 100 ಅಂತ, ಅಂದರೆ ಇಲ್ಲಿ ಚೆಕ್ ಕಾನ್ಸ್ಟೆಂಟು. ನಾವು ಯಾವತ್ತೇ ಇರಲಿ ಮಾರ್ಕ್ಸ್ ಎಂಟ್ರ್ ಮಾಡಿದಾಗ ಹೇಗಿರಬೇಕು, 0 ಇಂದ ಹಿಡಿದು 100 ವರೆಗೆ ಎಷ್ಟಾದರೂ ಇರ್ಬೋದು, ಅದಕ್ಕಿಂತ ಜಾಸ್ತಿ ಇರಬಾರ್ದು, ಅದಕ್ಕಿಂತ ಕಮ್ಮಿನೂ ಇರಬಾರ್ದು. ಸೊ ಐ ವಿಲ್ ಯೂಸ್ ಚೆಕ್ ಕಾನ್ಸ್ಟೆಂಟ್, CHECK, ಚೆಕ್ ಬ್ರ್ಯಾಕೆಟ್ಸ್ ಓಪನ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಈ ಕಾನ್ಸ್ಟೆಂಟ್ ಚೆಕ್ ಅಂತ ಕಾನ್ಸ್ಟೆಂಟ್ ಯಾವ ಆಟ್ರಿಬ್ಯೂಟ್ ಹಾಕಬೇಕು, ಲ್ಯಾಂಡ್ ಮಾರ್ಕ್ಸ್ಗೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಆಟ್ರಿಬ್ಯೂಟ್ ಆ್ಯಸ್ ಇಟ್ ಈಸ್ ಲ್ಯಾಂಡ್ ಮಾರ್ಕ್ಸ್ ಅಂತ ಮೆನ್ಷನ್ ಮಾಡ್ತೀನಿ, ಲ್ಯಾಂಡ್ ಮಾರ್ಕ್ಸ್. ಮತ್ತು ಬಿಟ್ವೀನ್ 0 ಆ್ಯಂಡ್ 100 ಅಂತಿದೆ, ಹಾಗೆ ಎಂಟ್ ಮಾಡಿ, ಬಿಟ್ವೀನ್ 0 ಆ್ಯಂಡ್ 100, ಮತ್ತು ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಬೇಕು. ಸೊ ನೆಕ್ಸ್ಟು ಕಮ ಹಾಕಿ, ಇದಾದ ನಂತರ ಲ್ಯಾಂಡ್ ಮಾರ್ಕ್ಸ್ ಆದಮೇಲೆ ಆಟ್ರಿಬ್ಯೂಟ್ ಇದೆ ENG ಮಾರ್ಕ್ಸ್ ಅಂತ, ಡೇಟಾ ಟೈಪ್ ಇಂಟ್ ಅಂತಿದೆ, ಸೈಜ್ 3 ಇದೆ, ಮತ್ತು ಕಾನ್ಸ್ಟೆಂಟ್ ಬಂದುಬಿಟ್ಟು ರೇಂಜ್ ಕೊಟ್ಟಿದ್ದಾನೆ 0 ಇಂದ 100 ಅಂತ, ಆ್ಯಸ್ ಇಟ್ ಈಸ್ ಟೈಪ್ ಮಾಡಿ. ಸೊ ENG ಮಾರ್ಕ್ಸ್ ಸ್ಪೇಸ್ ಇಂಟ್ ಆಫ್ 3 ಬ್ರ್ಯಾಕೆಟ್ಸ್ ಕ್ಲೋಸ್, ಚೆಕ್ ಕಾನ್ಸ್ಟೆಂಟ್ ಬ್ರ್ಯಾಕೆಟ್ಸ್ ಓಪನ್ ಮಾಡಿಕೊಳ್ಳಿ. ಇಲ್ಲೂ ಸ್ವಲ್ಪ ಸ್ಪೇಸ್ ಕೊಡಿ ಚೆಕ್ ಕಾನ್ಸ್ಟೆಂಟ್ಸ್ಗೆ. ದೆನ್ ಲ್ಯಾನ್ ಆಯಿತು, ENG ಮಾರ್ಕ್ಸ್ ಸ್ಪೇಸ್ ಬಿಟ್ವೀನ್, ರೇಂಜ್ ಎಲ್ಲಿಂದ ಇರಬೇಕು, 0 ಆ್ಯಂಡ್ 100 ಬ್ರ್ಯಾಕೆಟ್ಸ್ ಕ್ಲೋಸ್, ಕಮ, ಮೂರನೇದು ಸಬ್ 1 ಮಾರ್ಕ್ಸ್ ಅಂತ.
ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಮೂರನೇ ಆಟ್ರಿಬ್ಯೂಟ್ ಬಂದು ಸಬ್ 1 ಮಾರ್ಕ್ಸ್ ಅಂತ. ಡೇಟಾ ಟೈಪ್ ಬಂದುಬಿಟ್ಟು ಇಂಟ್ ಆಫ್ 3 ಇದೆ, ಮತ್ತು ಚೆಕ್ ಕಾನ್ಸ್ಟೆಂಟ್ ಬ್ರ್ಯಾಕೆಟ್ಸ್ ಓಪನ್. ಚೆಕ್ ಯಾವ ಕಾನ್ಸ್ಟೆಂಟು, ಈ ಒಂದು ಆಟ್ರಿಬ್ಯೂಟ್ಗೆ ಸಬ್ 1 ಅಂತ ಆಟ್ರಿಬ್ಯೂಟ್ ಇದೆ, ಸಬ್ 1 ಮಾರ್ಕ್ಸ್. ಅದಕ್ಕೆ ಏನು ಮಾಡಬೇಕು, ಕಾನ್ಸ್ಟೆಂಟ್ ಆಗಬೇಕು ಬಿಟ್ವೀನ್ 0 ಆ್ಯಂಡ್ 100 ಅಂತ ಕೊಡ್ತೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡ್ತೀನಿ, ಕಾಮ. ದೆನ್ ಸಬ್ 2 ಮಾರ್ಕ್ಸ್ ಸ್ಪೇಸ್ ಇಂಟ್ ಆಫ್ 3 ಸ್ಪೇಸ್ ಚೆಕ್ ಬ್ರ್ಯಾಕೆಟ್ಸ್ ಓಪನ್. ಚೆಕ್ ಕಾನ್ಸ್ಟೆಂಟ್ ಯಾವ ಆಟ್ರಿಬ್ಯೂಟ್ ಹಾಕಬೇಕು, ಸಬ್ಜೆಕ್ಟ್ 2ಗೆ ಸಬ್ 2 ಮಾರ್ಕ್ಸ್ ಸ್ಪೇಸ್ ಬಿಟ್ವೀನ್ 0 ಆ್ಯಂಡ್ 100 ಅಂತ ಕೊಟ್ಟು ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡ್ತೀನಿ. ಸೊ 2 ಆಟ್ರಿಬ್ಯೂಟ್ಸ್ ಆಯಿತು, ಸಬ್ 1 ಸಬ್ 2 ಆಯಿತು. ಸಬ್ 3 ಹಾಕ್ತೀನಿ, ಸಬ್ 3 ಮಾರ್ಕ್ಸ್ ಸ್ಪೇಸ್ ಇಂಟ್ ಆಫ್ 3, ಡೇಟಾ ಟೈಪ್ ಬಂದ್ಬಿಟ್ಟು ಸಬ್ಜೆಕ್ಟ್ 3ಗೆ ಇಂಟೀಜರ್ ಅಂತ. ಚೆಕ್ ಕಾನ್ಸ್ಟೆಂಟ್ ಹಾಕ್ತೀನಿ, ಬ್ರ್ಯಾಕೆಟ್ಸ್ ಓಪನ್ ಮಾಡ್ತೀನಿ. ಸಬ್ಜೆಕ್ಟ್ 3 ಮಾರ್ಕ್ಸ್ ಇದಕ್ಕೆ ಕಾನ್ಸ್ಟೆಂಟ್ ಬಂದುಬಿಟ್ಟು ಚೆಕ್ ಅಂತ. ರೇಂಜ್ ಏನು ಮಾಡ್ತೀನಿ, ಬಿಟ್ವೀನ್ 0 ಆ್ಯಂಡ್ 100 ಅಂತ ಹಾಕ್ತೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡ್ತೀನಿ, ಕಮ. ಸಬ್ 4, ದಿಸ್ ಈಸ್ 4th ಆಟ್ರಿಬ್ಯೂಟ್. ಡೇಟಾ ಟೈಪ್ ಬಂದು ಇಂಟ್ ಆಫ್ 3 ಸ್ಪೇಸ್ ಚೆಕ್ ಕಾನ್ಸ್ಟೆಂಟ್ ಹಾಕ್ತೀನಿ ಅಗೇನ್. ಈಗ ಸಬ್ 4 ಮಾರ್ಕ್ಸ್ ಬಿಟ್ವೀನ್ ರೇಂಜ್ ಬಂದು 0 ಆ್ಯಂಡ್ 100 ಅಂತ ಕೊಡ್ತೀನಿ. ಸ್ಮಾಲ್ ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡ್ತೀನಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಬ್ರ್ಯಾಕೆಟ್ಸ್ನ ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ಓಪನ್ ಮಾಡಿರುವಂತಹ ಬ್ರ್ಯಾಕೆಟ್ಸ್ನ ನಾನು ಕ್ಲೋಸ್ ಮಾಡಿಲ್ಲ. ಸೊ ಕಂಪಲ್ಸರಿ ನಾವು ಎಷ್ಟು ಬ್ರ್ಯಾಕೆಟ್ಸ್ನ ಓಪನ್ ಮಾಡ್ತೀವಿ ಅಷ್ಟು ಬ್ರ್ಯಾಕೆಟ್ಸ್ನ ಏನು ಮಾಡಬೇಕಾಗತ್ತೆ, ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಓಪನ್ ಮಾಡಿರುವಂತಹ ಬ್ರ್ಯಾಕೆಟ್ ನಾನು ಕ್ಲೋಸ್ ಮಾಡಿಲ್ಲ, ಸೊ ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕ್ತೀನಿ. ನೋಡಿ, SQL ಪ್ರೋಗ್ರಾಮ್ಸ್ ಈಸಿಯಾಗಿ ಎಕ್ಸಿಕ್ಯೂಷನ್ ಆಗಬೇಕಂದ್ರೆ ನಾವು ಎಂಟರ್ ಕೀನ ಪ್ರೆಸ್ ಮಾಡೋ ಮುಂಚೆ ಒಂದು ಸತಿ ಏನು ಮಾಡಬೇಕು, ಕಮ್ಯಾಂಡ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ವೇರ್ ಎವರ್ ಕಾಮಾ ಸಪ್ರೇಷನ್ ಇಸ್ ದೇರ್ ಅಲ್ಲಿದೆಯಾ, ಬ್ರ್ಯಾಕೆಟ್ಸ್ ಓಪನ್ ಆಗಿದೆ, ಕರೆಕ್ಟಾಗಿ ಕ್ಲೋಸ್ ಆಗಿದೆ, ಎಲ್ಲ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಕೀಬೋರ್ಡಲ್ಲಿ ಎಂಟರ್ ಅಂತ ಮಾಡಿ. ನೋಡಿ ಈ ಥರ ಬಂತು, ಕೊಯ್ರಿ ಓಕೆ 0 rows ಎಫೆಕ್ಟೆಡ್ ಅಂತ ಈ ಥರ ಬಂದಿದೆ ಅಂದರೆ ಸೊ ನಾವು ಈ ಕಮ್ಯಾಂಡ್ ಏನು ಮೆನ್ಷನ್ ಮಾಡಿದ್ದೀವಲ್ಲ, ಇಲ್ಲಿ ಟೈಪ್ ಮಾಡಿದ್ದೀವಲ್ಲ, ಅದು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಟೇಬಲ್ ಏನಾಗಿದೆ, ಕ್ರಿಯೇಟ್ ಆಗಿದೆ ಅಂತ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಏನು ಹೇಳ್ತಾ ನಾನು, ಇನ್ಸರ್ಟ್ 10 ರೆಕಾರ್ಡ್ಸ್ ಇಂಟು ದಿ ಟೇಬಲ್ ಅಂತ ಹೇಳಿದೆ. ಇನ್ನು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ ಡೇಟಾಬೇಸಲ್ಲಿ. ಯಾವ ಡೇಟಾಬೇಸಲ್ಲಿ, FIR ಡೇಟಾಬೇಸಲ್ಲಿ ಕ್ರಿಯೇಟ್ ಮಾಡಿದ್ದೀವಿ, ಯೂಸ್ ಮಾಡಿದ್ವಿ. ಮತ್ತು ಒಂದು ಟೇಬಲ್ಲು ಮಾರ್ಕ್ಸ್ ಅಂತ. ಸೊ ಆ ಟೇಬಲಲ್ಲಿ ಏನೇನು ಆಟ್ರಿಬ್ಯೂಟ್ಸ್ ಹೇಳಿದ್ನೋ ಅದನ್ನೆಲ್ಲ ಮೆನ್ಷನ್ ಮಾಡಿ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಈ ಟೇಬಲಲ್ಲಿ ಏನು ಮಾಡಬೇಕು, ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡೋಕ್ಕೆ ಎಷ್ಟು ರೆಕಾರ್ಡ್ಸ್ ಹೇಳಿದ್ದಾನೆ, ಅವ್ನು 10 ರೆಕಾರ್ಡ್ಸ್ ಹೇಳಿದ್ದಾನೆ. ಸೊ ನಾನು ಒಂದು 5 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡೋದು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಅಂತ. ರಿಮೈನಿಂಗ್ ಯು ಪೀಪಲ್ ಕ್ಯಾನ್ ಡೂ ಇಟ್. ಸೊ ಕಮ್ಯಾಂಡ್ ಇಲ್ಲಿದೆ ನೋಡಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಅಂತ. ಇನ್ಸರ್ಟ್ ಇಂಟು ಮಾರ್ಕ್ಸ್ ಅಂತಿದೆ, ಮಾರ್ಕ್ಸ್ ಅಂದರೆ ಇಲ್ಲಿ ಟೇಬಲ್ ನೇಮ್ ಅಂತ. ಇನ್ಸರ್ಟ್ ಇಂಟು ಟೇಬಲ್ ನೇಮ್ ವ್ಯಾಲ್ಯೂಸ್ ಅಂತಿದೆ, ಬ್ರ್ಯಾಕೆಟ್ಸ್ ಓಪನ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಫಸ್ಟ್ ಬಂದುಬಿಟ್ಟು ರೋಲ್ ನಂಬರ್ ಅನ್ನೋದು ಇಂಟೀಜರ್ ಇದೆ, ಅದಕ್ಕೆ 101 ಅಂತ ಕೊಟ್ಟಿದ್ದೀನಿ. ಡೇಟಾ ಟೈಪ್ ಏನಾದರೂ ಇಂಟೀಜರ್ ಇದೆ ಅಂದರೆ ಅದಕ್ಕೆ ಸಿಂಗಲ್ ಕೋಟ್ಸು ಮತ್ತು ಕೊಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಆ್ಯಸ್ ಇಟ್ ಈಸ್ ನಂಬರ್ನ ಎಂಟರ್ ಮಾಡ್ತೀವಿ. ಅದೇ ವಾರ್ ಕ್ಯಾರ್ ಏನಾದರೂ ಇದ್ದರೆ ನೋಡಿ, ಇಲ್ಲಿ ಎಸ್ ನೇಮ್ಗೆ ವಾರ್ ಕ್ಯಾರ್ ಅಂತಿದೆ. ವಾರ್ ಕ್ಯಾರ್ ಇದ್ದರೆ ಸೊ ಕಂಪಲ್ಸರಿ ವಿ ಹ್ಯಾವ್ ಟು ಇನ್ಕ್ಲೂಡ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇನ್ ಸಿಂಗಲ್ ಕೋಟ್ಸ್. ಇನ್ನು ಉಳಿದಿರೋದೆಲ್ಲ ನಂಬರ್ಸ್ ಆಗಿರೋದ್ರಿಂದ ನಾವು ಕಾಮಾ ಸಪ್ರೇಷನ್ ಯೂಸ್ ಮಾಡಿಕೊಂಡು ಮೆನ್ಷನ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್. ಟೇಬಲ್ ನೇಮ್ ಏನಿದೆ ಮಾರ್ಕ್ಸ್ ಅಂತ. ಅದರಲ್ಲಿ ಏನು ಇನ್ಸರ್ಟ್ ಮಾಡಬೇಕು, ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಬೇಕು. ವ್ಯಾಲ್ಯೂಸ್ ಹೇಗೆ ಮಾಡಬೇಕಂದ್ರೆ ಫಸ್ಟ್ ಆಟ್ರಿಬ್ಯೂಟ್ ಏನಿದೆ ರೋಲ್ ನಂಬರ್ ಅಂತ, ನಾನು 100 ಅಂತ ಕೊಡ್ತೀನಿ, ಕಾಮ. ಸೆಕೆಂಡ್ ಆಟ್ರಿಬ್ಯೂಟ್ ಬಂದು ಎಸ್ ನೇಮ್ ಅಂತದೆ, ಸಿಂಗಲ್ ಕೋಟ್ಸ್ ಓಪನ್ ಮಾಡ್ತೀನಿ. ಸೊ ನಾನು ಇಲ್ಲಿ ಅರುಣ್ ಅಂತ ಕೊಡ್ತೀನಿ, ಸಿಂಗಲ್ ಕೋಟ್ಸ್ ಕ್ಲೋಸ್, ಕಾಮ. ಮತ್ತು ಮೂರನೇದು ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ, ಲ್ಯಾಂಡ್ ಮಾರ್ಕ್ಸ್ ಅಂದರೆ ಲ್ಯಾಂಗ್ವೇಜ್ ಮಾರ್ಕ್ಸು. ರೇಂಜ್ ಏನು ಕೊಟ್ಟಿದ್ದಾನೆ ಅಬ್ಸರ್ವ್ ಮಾಡಿ ಸ್ವಲ್ಪ. ಇಲ್ಲಿ 0 ಇಂದ 100 ಒಳಗಡೆ ಎಷ್ಟಾದರೂ ಕೊಡ್ಬೋದು. ಸೊ ನಂಬರ್ ಇರೋದ್ರಿಂದ ಸಿಂಗಲ್ ಕೋಟ್ಸ್ ಏನು ಓಪನ್ ಮಾಡಲ್ಲ, ಕಾಮ. ಇಂಗ್ಲೀಷ್ ಮಾರ್ಕ್ಸ್ ಬಂದ್ಬಿಟ್ಟು 70 ಅಂತ ಮೆನ್ಷನ್ ಮಾಡ್ತೀನಿ, ಕಾಮ. ಸಬ್ಜೆಕ್ಟ್ 1 ಮಾರ್ಕ್ಸು 50, ಸಬ್ಜೆಕ್ಟ್ 2 ಮಾರ್ಕ್ಸು 65, ಸಬ್ಜೆಕ್ಟ್ 3 ಬಂದು 68, ಸಬ್ಜೆಕ್ಟ್ 4 ಬಂದುಬಿಟ್ಟು 69. ನಿಮ್ಗೆ ಇಷ್ಟ ಬಂದಿರುವಂತಹ ನಂಬರ್ಸ್ನ ಮಾರ್ಕ್ಸ್ನ ಎಂಟ್ರಿ ಮಾಡ್ಕೊಳ್ಳಿ, ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ, ಮತ್ತು ಲಾಸ್ಟಲ್ಲಿ ಸೆಮಿಕೋಲನ್ ಹಾಕಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಒಂದ್ಸತಿ ಟೈಪ್ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇದ್ದರೆ ಸೊ ಕೀಬೋರ್ಡಲ್ಲಿ ಎಂಟರ್ ಪ್ರೆಸ್ ಮಾಡಿ. ಕ್ವೈರಿ ಓಕೆ ಅಂತ ಬಂದಿದೆ ಅಂದರೆ ನೀವು ಈ ಒಂದು ರೆಕಾರ್ಡ್ನ ಸಕ್ಸಸ್ಫುಲ್ಲಾಗಿ ಮಾರ್ಕ್ಸ್ ಟೇಬಲಲ್ಲಿ ಇನ್ಸರ್ಟ್ ಮಾಡಿದ್ದೀರ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ರೆಕಾರ್ಡ್ ಇನ್ಸರ್ಟ್ ಮಾಡಬೇಕಂದ್ರೆ ಯು ಕ್ಯಾನ್ ಯೂಸ್ ಆರೋ ಕೀಸ್ ಇನ್ ಕೀಬೋರ್ಡ್. ಕೀಬೋರ್ಡಲ್ಲಿ ಅಪ್ವರ್ಡ್, ಡೌನು, ಲೆಫ್ಟ್, ರೈಟ್ ಅಂತ ಆರೋ ಕೀಸ್ ಇರ್ತವೆ. ಅಪ್ವರ್ಡ್ ಆರೋ ಕೀ ಏನಾದರೂ ಯೂಸ್ ಮಾಡಿದ್ರೆ ರೀಸೆಂಟಾಗಿ ಟೈಪ್ ಮಾಡಿರೋಂತಹ ಕಮ್ಯಾಂಡ್ ಬರುತ್ತೆ,
ಲೆಫ್ಟ್ ಆ್ಯರೋ ಕೀ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ರೋಲ್ ನಂಬರ್ 100 ಇರೋದನ್ನು 101 ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಇಷ್ಟ ಎಷ್ಟಾದರೂ ಮಾಡ್ಕೊಳ್ಳಿ. ಇಲ್ಲಿ ಅರುಣ್ ಇರೋದನ್ನು ಎಡಿಟ್ ಮಾಡ್ಕೊಳ್ಳಿ, ನೇಮು ಕುಮಾರ್ ಅಂತ ಮಾಡಿ. ನೆಕ್ಸ್ಟ್ ಇಲ್ಲಿ 80 ಇದೆ ಮಾರ್ಕ್ಸು, ನಿಮ್ಮ ಇಷ್ಟ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ. 100 ಒಳಗಡೆ ಇರಬೇಕು ಮತ್ತು 0ಗಿಂತ ಕಡಿಮೆ ಮೀನ್ಸ್ ಮೈನಸ್ ವ್ಯಾಲ್ಯೂಸು ಕೊಡಬಾರ್ದು. ಸೊ ನಾನು ಈ ಥರ ಎಂಟ್ರ್ ಮಾಡ್ತೀನಿ, 79 ಎಂಟ್ರ್ ಮಾಡ್ತೀನಿ. ಸೊ ಎರಡನೇ ರೆಕಾರ್ಡ್ ಇನ್ಸರ್ಟ್ ಆಯಿತು. ಅಗೇನ್ ರೀಸೆಂಟಾಗಿ ಟೈಪ್ ಮಾಡಿರೋಂಥ ಕಮೆಂಟ್ ಬೇಕಂದರೆ ಅಪ್ವರ್ಡ್ ಆರಾಮಾಗಿ ಯೂಸ್ ಮಾಡಿ. ಸೊ ಎಡಿಟ್ ಮಾಡ್ಕೊಳ್ಳಿ, 101 ಇರೋದನ್ನು 4 ಮಾಡ್ಕೊಳ್ಳಿ. ಸೊ ಕುಮಾರ್ ಇರೋದನ್ನು ರಘು ಅಂತ ಮಾಡಿ, 50 ಇರೋದನ್ನು 55 ಮಾಡ್ಕೊಳ್ಳಿ, 90 ಇರೋದನ್ನು 98 ಮಾಡ್ಕೊಳ್ಳಿ. ನಿಮ್ಮ ಇಷ್ಟ, ಯುವರ್ ವಿಶ್. ಮಾರ್ಕ್ಸ್ ಹೇಗೆ ಬೇಕಾದರೂ ಎಷ್ಟು ಬೇಕಾದರೂ ನೀವು ಮೆನ್ಷನ್ ಮಾಡ್ಕೋಬೋದು. ಬಟ್ ಅವನು ಕಾನ್ಸ್ಟೆಂಟ್ಸ್ ಹಾಕಿದ್ದಾನೆ, ಏನಂತ ಹಾಕಿದ್ದಾನೆ 0ಇಂದ 100ವರೆಗೂ ಇರ್ಬೇಕಂತ. ಸೊ ನೆಕ್ಸ್ಟು ಇನ್ನೊಂದು ರೆಕಾರ್ಡ್ ಇನ್ಸರ್ಟ್ ಮಾಡ್ತೀನಿ. 4 ಆಯಿತು, 5 ಕೊಡ್ತೀನಿ. ಸೊ ಇದು ರಘು ಇರೋದು ಹರಿ ಅಂತ ಕೊಡ್ತೀನಿ. ಸೊ 55, 45, ಸೊ 88, 50, 40, ದೆನ್ 18. ಸೊ ಅಷ್ಟು ಮಾರ್ಕ್ಸ್ ಕೊಡಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 1, 2, 3, 4. ಸೊ 4 ರೆಕಾರ್ಡ್ಸ್ ಏನಾಗಿದೆ ಮಾರ್ಕ್ಸ್ ಅಂತ ಟೇಬಲಲ್ಲಿ ಇನ್ಸರ್ಟ್ ಆಗಿದೆ. ಇನ್ನೊಂದು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಕಮ್ಯಾಂಡ್ ಆದಮೇಲೆ ಕ್ವೈರಿ ಓಕೆ ಅಂತ ಬಂದಿದೆ. ಕ್ವೈರಿ ಓಕೆ ಅಂತ ಬಂದರೆ ಮಾತ್ರ ನೀವು ಟೈಪ್ ಮಾಡಿರುವಂತಹ ಕಮ್ಯಾಂಡು ಸಕ್ಸಸ್ಫುಲ್ಲಾಗಿ ಇನ್ಸರ್ಟ್ ಆಗಿದೆ ಅಂತ. ಇಲ್ಲ ಅಂದರೆ ಕ್ವೈರಿ ಓಕೆ ಅಂತ ಬರಲಿಲ್ಲ ಅಂದರೆ ಎರರ್ ಇದೆ ಅಂತ ಅರ್ಥ. ಸೊ ನೀವು ಎಕ್ಸಿಕ್ಯೂಷನ್ ಈಸಿಯಾಗಿ ಆಗಬೇಕಂದ್ರೆ ಏನು ಮಾಡಬೇಕು, ಕೇರ್ಫುಲ್ಲಾಗಿ ಟೈಪ್ ಮಾಡಬೇಕಾಗುತ್ತೆ. ಪ್ರೋಗ್ರಾಮು ಕರೆಕ್ಟಾಗಿ ಟೈಪ್ ಮಾಡಿದ್ರೆ ಆರಾಮಾಗಿ ಎಕ್ಸಿಕ್ಯೂಷನ್ ಆಗಿಬಿಡುತ್ತೆ. ಎಲ್ಲೆಲ್ಲಿ ರೂಲ್ಸ್ ಇರ್ತಾವೋ ಆ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಸೊ 5 ರೆಕಾರ್ಡ್ಸ್ ಇನ್ಸರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 10 ಮಾಡಬೇಕು, ಇದೇ ರೀತಿ ನೀವು ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಕ್ವಶನ್, ಲಿಸ್ಟ್ ಆಲ್ ದಿ ರೆಕಾರ್ಡ್ಸ್. ಈ ಒಂದು ಟೇಬಲ್, ಯಾವ ಟೇಬಲ್ಲು, ಮಾರ್ಕ್ಸ್ ಅಂತ ಟೇಬಲಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ ಇವಾಗ 1, 2, 3, 4, 5 ರೆಕಾರ್ಡ್ಸ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. 5 ರೆಕಾರ್ಡ್ಸ್ನ ನಾನು ಏನು ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು, ಲಿಸ್ಟ್ ಮಾಡಬೇಕು. ಸೊ ಕಮಾಂಡ್ ಯೂಸ್ ಮಾಡ್ತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಬಂದು ಮಾರ್ಕ್ಸ್ ಅಂತ ಸೆಮಿಕೋಲನ್ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ನೋಡಿ ಈ ಥರ ಔಟ್ಪುಟ್ ಬಂತು. ದಿಸ್ ಈಸ್ ದಿ ರೆಕಾರ್ಡ್ಸ್ ವಿಚ್ ವಿ ಹ್ಯಾವ್ ಜಸ್ಟ್ ಇನ್ಸರ್ಟೆಡ್ ಇನ್ ಟು ದಿ ಟೇಬಲ್ ಮಾರ್ಕ್ಸ್. ಆಟ್ರಿಬ್ಯೂಟ್ಸ್ ನೋಡಿ, ರೋಲ್ ನಂಬರ್, ನೇಮು, ಲೈನ್ ಮಾರ್ಕ್ಸು, ENG ಮಾರ್ಕ್ಸು, ಸಬ್ಜೆಕ್ಟ್ 1, 2, 3, 4 ಎಲ್ಲ ನಾವು ಟೇಬಲ್ ಕ್ರಿಯೇಟ್ ಮಾಡೋದಾಗಿತ್ತು. ಅದರಲ್ಲಿ 5 ರೆಕಾರ್ಡ್ಸ್ ಸಹ ಇನ್ಸರ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಮೂರನೇದು, ಡಿಸ್ಪ್ಲೇ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಟೇಬಲ್. ಅಂದರೆ ಈ ಟೇಬಲ್ದು ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ನೋಡಬೇಕು. ಅದಕ್ಕೆ ಸ್ಟ್ರಕ್ಚರ್ ಚೆಕ್ ಮಾಡೋಕ್ಕೆ DESC ಸ್ಪೇಸ್ ಟೇಬಲ್ ನೇಮ್ ಅಂತ, ಟೇಬಲ್ ನೇಮ್ ಅಂದ್ಬಿಟ್ಟು ಮಾರ್ಕ್ಸ್ ಅಂತಿದೆ, ಸೆಮಿಕೋಲನ್ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ನೋಡಿ, ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಟೇಬಲ್ ಮಾರ್ಕ್ಸ್. ಇದೆಲ್ಲ ಆಟ್ರಿಬ್ಯೂಟ್ಸು, ಫೀಲ್ಡ್ ನೇಮ್ಸು, ಇದು ಡೇಟಾ ಟೈಪು. ಇಲ್ಲಿ ಕಾನ್ಸ್ಟೆಂಟ್ಸು ಏನಾದರೂ ಇದ್ದರೆ ಕೊಟ್ಟಿದ್ದಾನೆ. ಸೊ ಕೀ, ಡಿಫಾಲ್ಟ್, ಎಕ್ಸ್ಟ್ರಾ ಅಂತೆಲ್ಲ ಇದೆ. ನೆಕ್ಸ್ಟ್ ಇದಾದ ನಂತರ 4th ಕ್ವಶನ್ ಇದೆ, ಆ್ಯಡ್ ದ ನ್ಯೂ ಆಟ್ರಿಬ್ಯೂಟ್ಸ್ ಟೋಟಲ್ ಆ್ಯಂಡ್ ಪರ್ಸೆಂಟೇಜ್. ಇವಾಗ 6 ಆಟ್ರಿಬ್ಯೂಟ್ಸ್ ಇದೆ, ರೋಲ್ ನಂಬರ್, ಎಸ್ ನೇಮ್, ಲ್ಯಾಂಡ್ ಮಾರ್ಕ್ಸ್, ENG ಮಾರ್ಕ್ಸ್ ಮತ್ತು sub 1, sub 2, sub 3, sub 4 ಅಂತ. ಇಷ್ಟಕ್ಕೆ ಇನ್ನೊಂದು ಆಟ್ರಿಬ್ಯೂಟ್ಸ್, ಇನ್ನು 2 ಆಟ್ರಿಬ್ಯೂಟ್ಸ್ ಯಾವುದು, ಟೋಟಲ್ ಮತ್ತು ಪರ್ಸೆಂಟೇಜ್ನ ಏನು ಮಾಡ್ಬೇಕಂತ ಹೇಳ್ತಾವನೆ, ಆ್ಯಡ್ ಮಾಡ್ಬೇಕಂತ ಹೇಳ್ತಿದ್ದಾನೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆಲ್ಟರ್ ಕಮ್ಯಾಂಡ್ನ ಯೂಸ್ ಮಾಡ್ಕೊತೀನಿ. ಈ ಥರ ಆಲ್ಟರ್ ಟೇಬಲ್ ನೇಮ್ ಬಂದು ಮಾರ್ಕ್ಸು, ಅದರಲ್ಲಿ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ ಎಷ್ಟು ಆಟ್ರಿಬ್ಯೂಟ್ಸ್ನ ಮಾಡಬೇಕು, 2 ಆಟ್ರಿಬ್ಯೂಟ್ಸ್, ಒಂದು ಟೋಟಲ್ ಅಂತ, ಅದಕ್ಕೆ ಇಂಟೀಜರ್ ಅಂತ ಕೊಡ್ತೀನಿ, ಇಂಟೀಜರ್ ಆಫ್ 3 ಅಂತ ಕೊಡ್ತೀನಿ. ಇನ್ನೊಂದು ಬಂದುಬಿಟ್ಟು ಇನ್ನೊಂದು ಆಟ್ರಿಬ್ಯೂಟ್ ಹೆಸರು ಪರ್ಸೆಂಟೇಜ್ ಅಂತ, ಪರ್ಸೆಂಟ್ ಬ್ರ್ಯಾಕೆಟ್ಸ್ ಓಪನ್, ಸೊ ಸಾರಿ ಪರ್ಸೆಂಟೇಜ್ ಸ್ಪೇಸ್ ಕೊಟ್ಟು ಫ್ಲೋಟ್ ಅಂತ ಡೇಟಾ ಟೈಪ್ ಕೊಡ್ತೀನಿ, ಫ್ಲೋಟ್ ಆಫ್. ಸೊ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ 5, 3 ಅಂತ ಹೇಳ್ಬಿಟ್ಟು ಬ್ರ್ಯಾಕೆಟ್ಸ್ ಕ್ಲೋಸ್, ಮತ್ತು ಇನ್ನೊಂದು ಬ್ರ್ಯಾಕೆಟ್ಸ್ನ ಏನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಸೆಮಿಕೋಲನ್ ಹಾಕ್ತೀನಿ. ಯಾಕೆ 2 ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿದ್ದೀನಿ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ಏನು ಮೆನ್ಷನ್ ಆಗಿದೆ, ಟೋಟಲ್ ಅಂತ ಇಲ್ಲೊಂದು ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ದೀನಿ. ಎಷ್ಟು ಬ್ರ್ಯಾಕೆಟ್ಸ್ ಓಪನ್ ಮಾಡಿದ್ರು ಅಷ್ಟು ಕಂಪಲ್ಸರಿ ಕ್ಲೋಸ್ ಮಾಡಬೇಕು. ಫಾರ್ ದಟ್ ರೀಸನ್ ಐ ಹ್ಯಾವ್ ಮೆನ್ಷನ್ 2 ಬ್ರ್ಯಾಕೆಟ್ಸ್ ಓವರ್ ಹಿಯರ್. ಎಂಟರ್ ಪ್ರೆಸ್ ಮಾಡಿ, ಕ್ವೈರಿ ಓಕೆ ಅಂತ ಬಂತು. ಸೊ ಕ್ವೈರಿ ಓಕೆ ಅಂತ ಬಂದಿದೆ ಅಂದರೆ, ಸೊ ನಾವು ಮಾಡಿರೋಂಥ ಕಮ್ಯಾಂಡ್ ಏನಾಗಿದೆ, ಕರೆಕ್ಟ್ ಆಗಿದೆ ಅಂತ. ಈಗ 2 ಆಟ್ರಿಬ್ಯೂಟ್ಸ್ ಯಾವುದು, ಟೋಟಲ್ ಮತ್ತು ಪರ್ಸೆಂಟೇಜ್ ಅನ್ನೋದು ಏನಾಗಿದೆ, ಆ್ಯಡ್ ಆಗಿದೆ. ಆ್ಯಡ್ ಆಗಿದೆಯಲ್ವ ಚೆಕ್ ಮಾಡ್ಕೊಳ್ಳೋಕ್ಕೆ ಡಿಸ್ಕ್ರೈಬ್ ಮಾಡ್ತೀನಿ, DESC ಸ್ಪೇಸ್ ಟೇಬಲ್ ನೇಮ್ ಬಂದು ಮಾರ್ಕ್ಸ್ ಅಂತ ಸೆಮಿಕೋಲನ್ ಅಂತ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಆಗಲೇ ಸ್ಟ್ರಕ್ಚರ್ ಚೆಕ್ ಮಾಡಿದಾಗ ರೋಲ್ ನಂಬರು, ನೇಮು, ಲ್ಯಾಂಡ್ ಮಾರ್ಕ್ಸು, ENG ಮಾರ್ಕ್ಸು, sub 1, sub 2, sub 3, sub 4 ಅಂತ. ಇವಾಗ ಅಬ್ಸರ್ವ್ ಮಾಡಿ, ರೋಲ್ ನಂಬರ್, ನೇಮು, ಲ್ಯಾಂಡ್ ಮಾರ್ಕ್ಸ್, ಇಂಗ್ಲೀಷ್, sub 1, sub 2, sub 3, sub 4 ಮತ್ತು 2 ಆಟ್ರಿಬ್ಯೂಟ್ಸ್ ಹೊಸದಾಗಿ ಯಾವುದು ಟೋಟಲ್ ಮತ್ತು ಪರ್ಸೆಂಟೇಜ್ ಏನಾಗಿದ್ದಾವೆ, ಆ್ಯಡ್ ಆಗಿದ್ದಾವೆ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ,
ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ರೆಕಾರ್ಡ್ಸಲ್ಲಿ ಎಲ್ಲ ವ್ಯಾಲ್ಯೂಸ್ ಫಿಲ್ ಆಗಿದೆ. ಇವಾಗ ಎಷ್ಟು ಆಟ್ರಿಬ್ಯೂಟ್ಸ್ ಆ್ಯಡ್ ಆಗಿದೆ ಲಾಸ್ಟಲ್ಲಿ? 2 ಆಟ್ರಿಬ್ಯೂಟ್ಸ್, ಟೋಟಲ್ ಮತ್ತು ಪರ್ಸೆಂಟೇಜ್ ಅಂತ ಇಲ್ಲಿ ಬಂದಿರುತ್ತೆ. ಟೋಟಲ್ ಪರ್ಸೆಂಟೇಜ್, ಇದ್ರ ವ್ಯಾಲ್ಯೂಸ್ ಏನಾಗಿಲ್ಲ, ನಾವು ಕ್ಯಾಲ್ಕುಲೇಷನ್ ಮಾಡಿಲ್ಲ. ಸೊ ಅದು ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿದೆ ನೋಡಿ, ಕ್ಯಾಲ್ಕುಲೇಟ್ ಟೋಟಲ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಎಲ್ಲ ಸ್ಟೂಡೆಂಟ್ಸ್ಗೂ ಏನು ಮಾಡಬೇಕು ನಾವು ಈಗ? ಟೋಟಲ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸೊ ಕಮ್ಯಾಂಡ್ ಇದೆ ಅಪ್ಡೇಟ್ ಅಂತ. ಅಪ್ಡೇಟ್ ಯಾವುದನ್ನು ಅಪ್ಡೇಟ್ ಮಾಡಬೇಕು? ಟೇಬಲ್ನ. ಯಾವ ಟೇಬಲು? ಮಾರ್ಕ್ಸ್ ಟೇಬಲ್. ಅದರಲ್ಲಿ ಏನು ಮಾಡಬೇಕು? ಸೆಟ್ ಮಾಡಬೇಕು. ಸೆಟ್ ಯಾವುದನ್ನು ಮಾಡಬೇಕು? ಟೋಟಲ್ನ. ಏನಂತ ಮಾಡಬೇಕು? ಎಲ್ಲ ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ಸಬ್ಜೆಕ್ಟ್ ಲ್ಯಾಂಡ್ ಮಾರ್ಕ್ಸ್ ಅಂತಿದೆ, ಪ್ಲಸ್ ENG ಮಾರ್ಕ್ಸ್, ಪ್ಲಸ್ SUB1 ಮಾರ್ಕ್ಸ್, ಪ್ಲಸ್ SUB2 ಮಾರ್ಕ್ಸ್, ಪ್ಲಸ್ SUB3 ಮಾರ್ಕ್ಸ್, ಪ್ಲಸ್ SUB4 ಮಾರ್ಕ್ಸ್, ಸೆಮಿಕೋಲನ್ ಅಂತ ಕೊಡ್ತೀನಿ. ನೋಡಿ ಅಬ್ಸರ್ವ್ ಮಾಡಿ, ನಾನೇನಾದರೂ ಸಪೋಸ್ ಇಲ್ಲಿ ಆಟ್ರಿಬ್ಯೂಟ್ಸು ಲ್ಯಾಂಡ್ ಮಾರ್ಕ್ಸ್ ಅಂತ ನಾನೇನಾದರೂ ಇಲ್ಲಿ ಎನ್ ಅಂತ ಮಿಸ್ ಮಾಡಿಬಿಟ್ರು ಸಹ ಅರ್ಥ ಆಗಲ್ಲ. ಯಾಕಂದರೆ ನಾವು ಟೇಬಲ್ ಕ್ರಿಯೇಟ್ ಮಾಡುವಾಗ ಏನು ಆಟ್ರಿಬ್ಯೂಟ್ ನೇಮ್ಸ್ ಕೊಟ್ಟಿರ್ತೀವೋ ಅದೇ ಆಟ್ರಿಬ್ಯೂಟ್ ನೇಮ್ಸೇ ಇಲ್ಲೂ ಸಹ ಕೊಡಬೇಕಾಗತ್ತೆ. ಸೊ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಟೈಪ್ ಮಾಡಿರೋದೆಲ್ಲ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕು ಕರೆಕ್ಟಾಗಿ ಇದೆಯಾ. ಸೊ ಟೇಬಲ್ ಕ್ರಿಯೇಟ್ ಮಾಡುವಾಗ ಏನು ಆಟ್ರಿಬ್ಯೂಟ್ ನೇಮ್ಸ್ ಕೊಟ್ಟಿರ್ತೀವೋ ಅದೇ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ, ಮತ್ತು ಎಂಟ್ರ್ ಮಾಡಿ. ಸೊ ಕ್ವೈರಿ ಓಕೆ ಅಂತ ಬಂತು. ಸೊ ನೆಕ್ಸ್ಟು ಟೋಟಲ್ ಕ್ಯಾಲ್ಕುಲೇಷನ್ ಆಗಿದೆ. ಇವಾಗ ಇನ್ನೊಂದಿದೆ, ಅದು ಪರ್ಸೆಂಟೇಜ್ನ ಏನು ಮಾಡಬೇಕು, ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ, ಅಪ್ಡೇಟ್. ಯಾವುದನ್ನು ಅಪ್ಡೇಟ್ ಮಾಡ್ತೀನಿ? ಟೇಬಲ್ನ. ಯಾವ ಟೇಬಲು? ಮಾರ್ಕ್ಸ್ ಟೇಬಲ್. ಏನು ಮಾಡ್ತೀನಿ, ಅದರಲ್ಲಿ ಸೆಟ್ ಮಾಡ್ತೀನಿ. ಅದನ್ನು ಪರ್ಸೆಂಟ್ ಅಂತ ಒಂದು ಆಟ್ರಿಬ್ಯೂಟ್ನ ಈಸ್ ಈಕ್ವಲ್ಸ್ ಟು ಟೋಟಲ್ ಡಿವೈಡೆಡ್ ಬೈ, ಸೊ ನಂಬರ್ ಆಫ್ ಸಬ್ಜೆಕ್ಟ್ಸ್ ಎಷ್ಟಿದೆ, ಸೊ ನೀವು ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಇನ್ನು 1 2 3 4 5 6, ಸೊ 6 ಅಂತ ಹಾಕ್ಬಿಟ್ಟು ಸೆಮಿಕೋಲನ್ ಕೊಟ್ಟು ಎಂಟ್ರ್ ಮಾಡ್ತೀನಿ. ಸೊ ಕ್ವೈರಿ ಓಕೆ ಅಂತ ಬಂತು. ಇದು ಸಹ ಎಕ್ಸಿಕ್ಯೂಷನ್ ಆಗಿದೆ. ಇವಾಗ ಏನು ಮಾಡ್ತೀನಿ, ಸೊ ಟೋಟಲ್ ಏನೆಲ್ಲ ಟೇಬಲಲ್ಲಿ ಇದೆ ಅಂತ ಡಿಸ್ಪ್ಲೇ ಮಾಡೋಕ್ಕೆ, ಲಿಸ್ಟ್ ಮಾಡೋಕ್ಕೆ ಒಂದು ಕಮ್ಯಾಂಡ್ ಯೂಸ್ ಮಾಡ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಟೇಬಲ್ ನೇಮ್ ಏನು? ಮಾರ್ಕ್ಸ್, ಸೆಮಿಕೋಲನ್, ಎಂಟ್ರ್ ಮಾಡ್ತೀನಿ. ನೋಡಿ ಅಬ್ಸರ್ವ್ ಮಾಡಿ, ಸೊ ನಾನು ಇನ್ಸರ್ಟ್ ಮಾಡಿರೋದು ಸಬ್ 4ವರೆಗೂ ಅಷ್ಟೇ. ನೋಡಿ ಇಲ್ಲಿ ಸಬ್ 4ವರೆಗೂ ಮಾಡಿದ್ದೆ. ಇವಾಗ ಏನಾಗಿದೆ, ಇಲ್ಲಿ ಟೋಟಲ್ ಸಹ ಕ್ಯಾಲ್ಕುಲೇಷನ್ ಆಗಿದೆ, ಪರ್ಸೆಂಟೇಜ್ ಸಹ ಕ್ಯಾಲ್ಕುಲೇಷನ್ ಆಗಿದೆ. ಸೊ ಟೋಟಲ್ ಮತ್ತು ಪರ್ಸೆಂಟೇಜ್ ಅಂತ ನಾನು ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡಿದಾಗ ಇರಲಿಲ್ಲ. ಯಾವಾಗ ಬಂತು ಇವೆರಡು? ಆಲ್ಟರ್ ಕಮ್ಯಾಂಡ್ ಯೂಸ್ ಮಾಡಿಕೊಂಡು ಈ ಎರಡು ಆಲ್ರೆಡಿ ಕ್ರಿಯೇಟ್ ಆಗಿರುವಂತಹ ಟೇಬಲಲ್ಲಿ ಎರಡು ಆಟ್ರಿಬ್ಯೂಟ್ಸ್ನ ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಯಾವುದು? ಟೋಟಲ್ ಮತ್ತು ಪರ್ಸೆಂಟೇಜ್ ಅಂತ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾನು 5 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿದ್ದೆ. ನೋಡಿ ಈ ಥರ 5 ರೆಕಾರ್ಡ್ಸ್ ಇತ್ತು. ಟೋಟಲ್ನ ಆ್ಯಡ್ ಮಾಡಿ, ಟೋಟಲ್ನ ಈ ರೀತಿ ಮಾಡಿದೆ ಆಲ್ಟರ್ ಕಮ್ಯಾಂಡ್ ಯೂಸ್ ಮಾಡಿಕೊಂಡು. ಬಟ್ ವ್ಯಾಲ್ಯೂಸ್ ಇರಲಿಲ್ಲ ಇದಕ್ಕೆ. ಅದಕ್ಕೆ ಏನು ಮಾಡ್ತೀನಿ, ಅಪ್ಡೇಟ್ ಕಮ್ಯಾಂಡ್ನ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ನ ಏನು ಮಾಡಿದ್ದೀನಿ, ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯೂಸಿಂಗ್ ದ ಡೇಟಾ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟೇಬಲ್. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟು ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ, ಲಿಸ್ಟ್ ದಿ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈಸ್ ಮೋರ್ ದೆನ್ 60%. ಯಾರ್ದು ಪರ್ಸೆಂಟೇಜ್ 60 ಅಥವಾ ಅದಕ್ಕಿಂತ ಜಾಸ್ತಿ ಇದೆಯೋ ಅಂಥವ್ರದ್ದು ಹೆಸರು ಮತ್ತು ಪರ್ಸೆಂಟೇಜ್ನ ಏನು ಮಾಡಿ ಲಿಸ್ಟ್ ಮಾಡಿ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಥರ ಟೈಪ್ ಮಾಡ್ತೀನಿ, ಸೆಲೆಕ್ಟ್ ಎಸ್ ನೇಮ್ ಕಮ ಪರ್ಸೆಂಟ್ ಫ್ರಮ್ ಟೇಬಲ್ ನೇಮ್. ಟೇಬಲ್ ನೇಮ್ ಬಂದು ಮಾರ್ಕ್ಸ್ ಅಂತ. ಏನು ಯಾರ್ದು ಮಾಡಬೇಕು? ವೇರ್ ಪರ್ಸೆಂಟ್ ಈಸ್ ಗ್ರೇಟರ್ ದೆನ್ ಈಕ್ವಲ್ಸ್ ಟು ಎಷ್ಟು? 60. 60 ಅಥವಾ 60ಗಿಂತ ಜಾಸ್ತಿ ಯಾರ್ದು ಇರುತ್ತೋ ಅವ್ರದ್ದು ಮಾತ್ರ ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ಈ ಥರ ಕಮೆಂಟ್ ಹಾಕಿದ್ದೀನಿ, ಎಂಟ್ರ್ ಮಾಡ್ತೀನಿ. ನೋಡಿರಿ, ಅರುಣ್, ಕುಮಾರ್, ರಘು ಅನ್ನೋರ್ದು 60ಗಿಂತ ಜಾಸ್ತಿ ಏನಾಗಿದೆ, ಪರ್ಸೆಂಟೇಜ್ ಇದೆ. ಸೊ ಫ್ರಮ್ ದಿಸ್ ಟೇಬಲ್ ಯೂಸಿಂಗ್ ದಿಸ್ ಕಮೆಂಟ್ ನಾವೇನು ಮಾಡಿದ್ವಿ, ನೇಮ್ ಮತ್ತು ಪರ್ಸೆಂಟೇಜ್ನ ಮಾತ್ರ ತೊಗೊಂಡ್ವಿ. ಯಾರ್ದು? 60 ಅಥವಾ 60ಗಿಂತ ಜಾಸ್ತಿ ಇರೋದು ಮಾತ್ರ. ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ಲಿಸ್ಟ್ ದಿ ಸ್ಟೂಡೆಂಟ್ಸ್ ಹೂಸ್ ಪರ್ಸೆಂಟೇಜ್ ಇಸ್ ಬಿಟ್ವೀನ್ 60% ಆ್ಯಂಡ್ 85%. ಯಾರ್ದು 60 ಮತ್ತು 85 ಒಳಗಡೆ ಇದೆಯೋ ಅವ್ರದ್ದು ಮಾತ್ರ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾನೆ. ಸೆಲೆಕ್ಟ್ ಎಸ್ ನೇಮ್ ಕಮ ಪರ್ಸೆಂಟ್ ಫ್ರಮ್ ಟೇಬಲ್. ಟೇಬಲ್ ನೇಮ್ ಬಂದು ಮಾರ್ಕ್ಸ್, ವೇರ್ ಪರ್ಸೆಂಟ್ ಬಿಟ್ವೀನ್ 60 ಆ್ಯಂಡ್ 85. 60 ಮತ್ತು 85 ಒಳಗಡೆ ಇರೋದು ಮಾತ್ರ ಡಿಸ್ಪ್ಲೇ ಮಾಡಿ ಅಂತ ಕೊಟ್ಟಿದ್ದಾನೆ. ಸೊ ಎಂಟ್ರ್ ಮಾಡಿದ್ರೆ ಸೇಮ್ ಇದೆ, ಅರುಣ್, ಕುಮಾರ್ ಮತ್ತು ರಘು ಅವ್ರ ಮೂವರದು ಮಾತ್ರ ಏನಿದೆ ಇಲ್ಲಿ 60ರಿಂದ 85% ಒಳಗಡೆ ಇದ್ದಾರೆ. ನೆಕ್ಸ್ಟ್ ಹಾಗೆ ನೋಡಿದ್ರೆ ಲಿಸ್ಟ್ ಸ್ಟೂಡೆಂಟ್ಸ್ ಇದಾಯಿತು. ಅರೇಂಜ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್. ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಅಂತ ಕೊಟ್ಟಿದ್ದಾನೆ. ಸೊ ಪರ್ಸೆಂಟೇಜ್ ಬೇಸ್ ಮೇಲೆ ಏನು ಮಾಡಬೇಕು, ನಾವು ಡಿಸ್ಪ್ಲೇ ಮಾಡಬೇಕು ಹೈಯೆಸ್ಟಿಂದ ಲೋಯೆಸ್ಟ್ಗೆ. ಸೆಲೆಕ್ಟ್ ಎಸ್ ನೇಮ್ ಕಮ ಪರ್ಸೆಂಟ್ ಫ್ರಮ್ ಮಾರ್ಕ್ಸ್ ವೇರ್ ಮಾರ್ಕ್ಸ್ ಆರ್ಡರ್ ಬೈ ಪರ್ಸೆಂಟ್ ಸೆಮಿಕೋಲನ್ ಅಂತ ಕೊಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ,
ಇಲ್ಲಿ ಏನಾಗಿದೆ ಅಂದರೆ ನೇಮ್ ಮತ್ತು ಪರ್ಸೆಂಟೇಜ್ ಏನಾಗಿದೆ ಆರ್ಡರ್ ಆಗಿದೆ. ಬಟ್ ಆರ್ಡರ್ ಅಬ್ಸರ್ವ್ ಮಾಡಿ ಅಲ್ಲಿ ನಾನು ಬರೀ ಆರ್ಡರ್ ಬೈ ಪರ್ಸೆಂಟ್ ಅಂತ ಕೊಟ್ಟರೆ 50, 55, 62, 65, 67 ಅಂತ ಬಂತು. ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಹೋಗ್ತಿದೆ. ಬಟ್ ಅವ್ನು ಕೇಳಿರೋದು ನಮಗೇನೋ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಬರಬೇಕು. ಹೈಯೆಸ್ಟ್ ಟು ಲೋಯೆಸ್ಟ್ ಬರಬೇಕಂದ್ರೆ ಸೆಲೆಕ್ಟ್ ಎಸ್ ನೇಮ್ ಪರ್ಸೆಂಟ್ ಫ್ರಮ್ ಮಾರ್ಕ್ಸ್ ಆರ್ಡರ್ ಬೈ ಪರ್ಸೆಂಟ್ DESC ಅಂತ ಕೊಡಬೇಕು, ಅಂದರೆ ಡಿಸೆಂಡಿಂಗ್ ಅಂತ. ಸೊ ನಾನು ಏನು ಮೆನ್ಷನ್ ಮಾಡಲಿಲ್ಲ ಪರ್ಸೆಂಟೇಜ್ ಮೇಲೆ, ಆರ್ಡರ್ ಬೈ ಆಟ್ರಿಬ್ಯೂಟ್ ನೇಮ್ ಕೊಟ್ಬಿಟ್ಟು ಅದರ ಪಕ್ಕದಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಅಸೆಂಡಿಂಗ್ ಆರ್ಡರ್ ತೊಗೊಂಡ್ಬಿಡುತ್ತೆ. ಬಟ್ ಅವನು ಡಿಸೆಂಡಿಂಗ್ ಆರ್ಡರ್ ಕೇಳಿದ್ದಾನೆ, ಫಸ್ಟ್ ಹೈಯೆಸ್ಟಿಂದ ಲೋಯೆಸ್ಟ್ ಬರಬೇಕು. ಅದಕ್ಕೆ ಏನು ಮಾಡ್ತೀನಿ ನಾನು, ಆಟ್ರಿಬ್ಯೂಟ್ ಆದ ನಂತರ DES ಅಂತ ಹಾಕ್ತೀನಿ, ಎಂಟರ್ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡಿ. ಸೊ ಅರುಣ್ 67, ಕುಮಾರ್ 65, 62, 55, 50 ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ ನೀವೇ. ಸೊ ನಾನಿಲ್ಲಿ ಆರ್ಡರ್ ಬೈ ಅಂತ ಹೇಳ್ಬಿಟ್ಟು ಬರೀ ಆಟ್ರಿಬ್ಯೂಟ್ ನೇಮ್ನ ಬರ್ದಿದ್ದೀನಿ ಅಂದರೆ ಸೊ ನನಗೇನು ಡಿಸ್ಪ್ಲೇ ಆಗುತ್ತೆ, ಪರ್ಸೆಂಟೇಜು ಅಸೆಂಡಿಂಗ್ ಆರ್ಡರ್ ಹೊರಟೋಗುತ್ತೆ. ನಾನು DESC ಅಂತ ಮೆನ್ಷನ್ ಮಾಡಿದ್ದೀನಂತೆ ಡಿಸೆಂಡಿಂಗ್ ಆರ್ಡರ್ ಬರುತ್ತೆ, ಮೀನ್ಸ್ ಹೈಯೆಸ್ಟು ಲೋಯೆಸ್ಟ್ ಬರುತ್ತೆ. ನೀವು ಬೇಕಂದರೆ ಇಲ್ಲಿ ASC ಅಂತ ಬರಿಬೋದು, ಟೈಪ್ ಮಾಡ್ಬೋದು. ಸೊ ಬರೀಲಿಲ್ಲ ಅಂದ್ರೂ ಏನೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ನಿಮ್ಮ ಒಂದು SQL ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಇಯರ್ PUCದು ಲ್ಯಾಬ್ ಪ್ರೋಗ್ರಾಮು. ತುಂಬ ಈಸಿ ಇದೆ. ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು, ಕಮೆಂಟ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು. ಸೊ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಂದರೆ, ಯಾವತ್ತೇ ಇರಲಿ ನೀವು ಕಮೆಂಟ್ ಟೈಪ್ ಮಾಡಿದಾದ್ಮೇಲೆ ಸೆಮಿಕೋಲನ್ ಹಾಕಿದ್ರೆ ಒಂದು ಸತಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ, ನೀವೆಲ್ಲ ಕರೆಕ್ಟಾಗಿ ಟೈಪ್ ಮಾಡಿದ್ದೀರಾ ಅಂತ. ಕರೆಕ್ಟಾಗಿದ್ದರೆ ಮಾತ್ರ ಏನು ಮಾಡಿ, ಎಂಟ್ರ್ ಮಾಡಿ ಔಟ್ಪುಟ್ ಬಂದುಬಿಡುತ್ತೆ. ಇಲ್ಲಾಂದರೆ ಒಂದು ಎರರ್ಸ್ ಬಂದಿದೆ ಅಂದ್ಕೊಳ್ಳಿ, ಅದನ್ನು ರೆಕ್ಟಿಫಿಕೇಷನ್ ಮಾಡ್ಕೊಳ್ಳೋದೇ ಆಗಿಬಿಡುತ್ತೆ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಇದೇ ರೀತಿ ನೀವು ಏನಾದರೂ ಅಪ್ಕಮಿಂಗ್ ವೀಡಿಯೋಸ್ ನೋಡಬೇಕಂದ್ರೆ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.